ಈ ರೀತಿ ಶಾಮಿಯಾನ ಹಾಕಿ ಜನರಿಗೆ ತೊಂದರೆ ಸರಿಯಲ್ಲ, ಜನರಿಗೂ ನಿರ್ಬಂಧ ಹಾಕೋದು ಸರಿಯಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಮುಖಂಡರು ಎಂಎಲ್ಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆರ್ ಅಶೋಕ್ ಅವರು ಕೂಡ, ವಿರೋಧ ಪಕ್ಷದ ನಾಯಕರು ಕೂಡ ಈ ವಿಚಾರದಲ್ಲಿ ಕಿಡಿಕಾರಿದ್ದಾರೆ. ಮಸ್ಟ್ ಆನ್ಸರ್ ಹೋಮ್ ಮಿನಿಸ್ಟರ್ ಅಂಡ್ ಮಸ್ಟ್ ಆನ್ಸರ್ ಆ ಇನ್ವೆಸ್ಟಿಗೇಷನ್ ಆಫೀಸರ್, ಆ ಪೊಲೀಸ್ ಠಾಣೆಯಲ್ಲಿರುವಂಥವ್ರು. ಯಾರು ನಿಮ್ಗೆ ಹೇಳಿದವರು ಈ ಶಾಮಿಯಾನ ಹಾಕಕ್ಕೆ? ಯಾವ ದುಡ್ಡಲ್ಲಿ ಹಾಕ್ತಾ ಇದ್ರ ಶಾಮಿಯಾನನ್ನ? ಇನ್ಮೇಲಿಂದ ಇಳಿದು ಬಂದಿದ್ದಾರೆ ಇವರಿಗೆ? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ನನಗನ್ಸ್ತೈತೆ ಅವ್ರಿಗೆ ಭಯ ಬಂದ್ಬಿಟ್ಟಿರಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿರೋದು ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಕ್ರೈಮ್ ರೇಟು 40% ಜಾಸ್ತಿ ಆಗಿರೋದು ಗೊತ್ತಿದೆ. ಮೊನ್ನೆ ಕೂಡ ದಾವಣಗೆರೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಕಾರ್ನೆಲ್ಲ ಹೊಡೆದಾಕಿದ್ದಾರೆ. ಇದೇ RR ನಗರದಲ್ಲಿ ಮೂವರು ಮುಸ್ಲಿಂ ಮಹಿಳೆಯರು ಹೋಗಿ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್, ಲೇಡಿ ಸಬ್ ಇನ್ಸ್ಪೆಕ್ಟ್ರೆ ಕಪ್ಪಾಳ ಮೋಕ್ಷನೂ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗನ್ಸ್ತೈತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ. ಪೊಲೀಸ್ನವರು ತಕ್ಷಣ ಕ್ರಮ ಕೈಗೊಂಡು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಿ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಭಾಳ ಸಂತೋಷ. ಶಾಮಿಯಾನವನ್ನ ಮೊದಲು ತೆಗಿಬೇಕು, ಇಲ್ಲದೇ ಇದ್ರೆ ಪೊಲೀಸರು ಯಾರ್ದೋ ರಕ್ಷಣೆಗೆ ನಿಂತಿದ್ದಾರೆ ಅಂತಾನೆ ಅನುಮಾನ ಬರುತ್ತೆ 100%.